ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಹನುಮಾನ್ ಜಯಂತಿ, ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಆಮೇಲೆ ಇನ್ಮೇಲಿಂದ ಬ್ಲಾಗ್ಸ್ ರೆಗ್ಯುಲರ್ ಆಗಿ ಬರುತ್ತೆ ಗೈಸ್. ನಾವು ಫುಲ್ 2.0 ಇನ್ಮೇಲಿಂದ 2.0 ವರ್ಷನಲ್ಲಿದ್ದೀವಿ. 2.0 ವಾಯ್ಸ್ ಚೆನ್ನಾಗಿ ಕೇಳ್ತಿದೆ ಅಲ್ವ, ಅದಕ್ಕೆ ಮೈಕ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ನಮಗೆ IKS ಮುಗೀತು. ನಾನು ಲಿಟ್ರಲಿ ಹೋಗಿರೋದು 2ನೇ ಕ್ಲಾಸು. IKS 2ನೇ ಕ್ಲಾಸ್ ಮುಗೀತಂತೆ. ಬೆಳಿಗ್ಗೆ ಸರಿಗೆ ಫೋನ್ ಮಾಡಿದ್ದೀನಿ, ಏನಂದ್ರು ಮುಗೀತಲ್ಲಪ್ಪ ಪೋರ್ಷನ್ಸು. ಪೋರ್ಷನ್ಸ್ ಮುಗೀತಾ? ಲಾಸ್ಟ್ ಕ್ಲಾಸಲ್ಲಿ ಆಯ್ತು. ಅದೇನೇನೋ ಹೇಳಿದೆ ನೀವು, ಏನದು ಎಕನಾಮಿ ಎಕಾಲಜಿನೋ ಏನೋ ತಗೊಂಡಿರೋದು, ಏನು ಅರ್ಥ ಆಗಿಲ್ಲ. ಎಕನಾಮಿನೋ ಎಕಾಲಜಿನೋ ಗೊತ್ತಿಲ್ಲ, ಅದು ತಗೊಂಡಿದ್ದೆ ಅಲ್ವಾ, ಆಯ್ತು ನಂದು ಅಂತ ಅಂದ್ರು. ನಾನು ಯಾರು ಸೆಂಟಮ್ ಇಲ್ಲ ಅಂದ್ರೆ IKS ಇರುತ್ತೆ. ಓಕೆ ಸರ್ ಆಯಿತು ಅಂತ ನಾನು ಒಪ್ಕೊಂಡು ಫೋನ್ ಇಟ್ಬಿಟ್ಟೆ. ಇನ್ಮೇಲಿಂದ ಥರ್ಸ್ಡೇಸ್ ನಮಗೆ ಏನೋ IKS ಬೇಗ ಬರೋದಿರಲ್ಲ. ನನಗೂ ಇಲ್ಲ, ಬಂದು ಇಲ್ಲ, ಕರೆಕ್ಟಾಗೆ ಬಂದಿದ್ದೀವಿ. ಬಂದ್ರಿ, ದೇವಸ್ಥಾನಕ್ಕೆ ಹೋದ್ವಿ, ಸ್ವಲ್ಪ ಕೂತ್ಕೊಂಡ್ವಿ, ಎದ್ದು ಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿ ಅಷ್ಟೇ. ನಾನು ಬೇರೆ ಥರ ಕಾಣ್ತೀನಿ ಟ್ರಾನ್ಸ್ಫಾರ್ಮೇಷನ್. ಸೊ ಇವತ್ತು ಗೈಸ್ 4 ಗಂಟೆ ತನಕ ನಮ್ಮದು ಇಂಟರ್ನಲ್ಸ್ ಆಯಿತು. ಈ ಗ್ಯಾಪಲ್ಲಿ ಏನೇನಾಯಿತು ಹೇಳ್ತೀನಿ. PU ಎಕ್ಸಾಮ್ಸ್ ಆಯಿತು, ಇಂಟರ್ನಲ್ಸ್ ಆಯಿತು, ಆಮೇಲೆ 4 ದಿನ ರಜೆ ಆಯಿತು. ಹೋಗ್ಬಂದ್ವಿ. ಅದು ಬ್ಲಾಗ್ ಮಾಡಲಿಲ್ಲ, ಪ್ರೈವಸಿ ಇರಲಿ ಅಂತ. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಏಪ್ರಿಲ್ 1 ಬಿಟ್ಟು ಏಪ್ರಿಲ್ 2 ಬ್ಲಾಗ್ ಮಾಡ್ತಾ ಇದ್ದೀನಿ. ಏಪ್ರಿಲ್ 1 ಒಳ್ಳೆ ದಿನ ಅಲ್ಲ ಅಂತ ನಾನು ನಿಂಗೆ ಅದನ್ನೇ ಹೇಳಿದ್ದಲ್ಲ, ನೆಕ್ಸ್ಟ್ ತಿಂಗಳು ಇನ್ನೂ ದೊಡ್ಡ ಬ್ಲಾಗ್ ಬರುತ್ತೆ ಅಂತ. ಬೇಡ, ಅದು ಬೇಡ ಆಯಿತಾ? ಇಷ್ಟಾಗಿ ನಾವೆಲ್ಲ ಇಂಟರ್ನಲ್ಸ್ ಬರ್ತಿದ್ವಿ. ಇನ್ಮೇಲೆ ಮಾರ್ಕ್ಸ್ ಬರುತ್ತೆ. ಒಂದು ಬಂದಿದೆ ಗೈಸ್, ಒಂದು ಚೆನ್ನಾಗೇ ಬಂದಿದೆ, ಪರವಾಗಿಲ್ಲ ಬಂದಿದೆ. ಅದೇ ನಮ್ಮ ರೇಂಜಿಗೆ ಬಂದಿದೆ ಅದೊಂದು. ಇನ್ನೊಂದು ನಮ್ಮ ಆಪೋಸಿಟ್ ಬರುತ್ತೆ, ಅದು ಇವತ್ತೊಂದು ಕೊಡ್ತಾರೆ. ಅದು WP. ಅದೇ ನಾನು ಹೇಳ್ತಾ ಇರೋದು, WP ನಮ್ಮ ಆಪೋಸಿಟ್ ಬರುತ್ತೆ ಅಂತ. WP ಯೂಸ್ ಕೊಡ್ತಾರಾ? ಕೊಟ್ರೆ ಅಂತ ಅವ್ರು ಮಾಡಿರ್ತಾರೆ ಅವರು. ಗೈಸ್ WPನೇ ತುಂಬ ವರ್ಷಾಗಿ ನಾವು ಬರ್ದಿರೋದು. ಏನೋ ಬರ್ದಿದ್ದೀವಿ. ಆ ಸರ್ ಬೇರೆ ತುಂಬ ಸ್ಟ್ರಿಕ್ಟಾಗಿ ಕರೆಕ್ಷನ್ ಮಾಡ್ತಾರೆ. ಹೋದ್ರೆ ಅದೊಂದು ಹೋಗುತ್ತೆ. ಬಿಟ್ಟಿನೆಲ್ಲ ಪಾಸ್ ಆಗ್ತೀವಿ ಗೈಸ್, ಚೆನ್ನಾಗಿ ಪಾಸ್ ಆಗ್ತೀವಿ, ಎಲ್ಲ ಬೇರೆ ಆಗುತ್ತೆ. ಇದೊಂದು ಇಷ್ಟು ಅಪ್ಡೇಟ್. ಇನ್ಮೇಲೆ ಇವತ್ತು 4 ಗಂಟೆ ತನಕ ಕ್ಲಾಸ್ ಇದೆ. ಮುಗಿಸ್ಕೊಂಡು ನಾಳೆ ರಜಾ. ನಾಳೆ ಗುಡ್ ಫ್ರೈಡೇ ಗೈಸ್. ನಮ್ಮ ಫ್ರೈಡೇ ತುಂಬ ಗುಡ್ಡಾಗಿರ್ಲಿ ನಾಳೆ. ಆಮೇಲೆ ಇನ್ನೇನು, ಈ ತಿಂಗಳು ಫುಲ್ಲು ಇದು. ಮತ್ತು ಮ್ಯಾಚ್ ಸ್ಟಾರ್ಟ್ ಆಗಿದೆ, IPL ಸ್ಟಾರ್ಟ್ ಆಗಿದೆ. ನಾವು ಒಂದು ಗೆದ್ದಿದ್ದೀವಿ ಕೂಡ. ಇನ್ನೊಂದು ಗೆಲ್ತೀನಿ. ನನಗೆ ಅವ್ರು ಬಿಟ್ಟರೆ ಎಲ್ಲರದು ಬೋರೆ ಕಡೆ ತುಂಬ ಬೋರ್ ಇದೆ ಈ ಸತಿ. ಇನ್ನೂ ಅಷ್ಟು ಇಂಟ್ರೆಸ್ಟೇ ಬರ್ತಿಲ್ಲ. ಹೋದ್ಸತಿ ಈ ಸತಿ ಆಲ್ರೆಡಿ ಇಂಟ್ರೆಸ್ಟ್ ಬಂದ್ಬಿಟ್ಟಿತ್ತು, ಫುಲ್ಲು ಚೆನ್ನಾಗಿತ್ತು. ಈ ಸತಿ ಒಂಥರ ಹೆಂಗಿದೆ ಅಂದರೆ, ಒಂದು ಟೀಮ್ ಸಕ್ಕತ್ತಾಗಿ ಆಡ್ತಿದೆ, ಇನ್ನೊಂದು ಟೀಮ್ ಆಡ್ತಾನೆ ಇಲ್ಲ. ಹಂಗಿರಬಾರ್ದು, ಎರಡೂ ಆಡ್ಬೇಕು. ಮೊನ್ನೆ ಇವ್ರದಿತ್ತು ನೋಡು, ಮುಂಬೈ ಇಂಡಿಯನ್ಸ್ದು. ಅವ್ರದ್ದು ಚೆನ್ನಾಗಿತ್ತು, ನೆಕ್ ಟು ನೆಕ್ ಇತ್ತು. ನಮ್ದು ಅಷ್ಟು ನಮ್ದು ಓಪನಿಂಗ್ ಚೆನ್ನಾಗೇ ಮಾಡ್ಕೊಟ್ರು ಪಾಪ. ನೆಕ್ಸ್ಟ್ ಚೆನ್ನಾಗಿ ಮಾಡ್ತಾರೆ. ಈ ಸ್ಯಾಟರ್ಡೇನು ಮೋಸ್ಟ್ಲಿ ಜಿಯೋ CSK ಸಕ್ಕತ್ತಾಗಿ ಆಡಿದ್ರು. CSK ಫ್ಯಾನ್ಸ್ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಆಡಿದ್ರೆ ನೀವು ಕಪ್ಪು ಎತ್ತೋ ಚಾನ್ಸಸ್ ತುಂಬ ಇದೆ. ದಯವಿಟ್ಟು ಒಂದು 2 ಗೇಮ್ ಆದ್ರೂ ಸೋಲ್ರಿ ಪ್ಲೀಸ್. ನಮಗೆ ಕಷ್ಟ ಆಗುತ್ತೆ ಇಲ್ಲ ಅಂತ. ನಮ್ಮ ಟೀಮು ನೋಡಿ ಈ ಸತಿ ಹೆಂಗೆ ಬರ್ತೀವಿ ಅಂತ ಒಬ್ಬರ ಮೇಲೆ ಒಬ್ರು ಇದ್ದಾರೆ. ನಿಜ ಗೈಸ್, ಇನ್ನೂ ಯಾರು ಬಂದಿಲ್ಲ, ಇನ್ನೂ ಟೈಮ್ ಇದೆ, ಅರ್ಧ ಗಂಟೆ ಇದೆ. ಇನ್ನು ಇವಾಗ ನಾವೇನಾದರೂ ಮಾಡ್ತೀವಿ. ನಮ್ಗೆ ಒಬ್ಳು ಆಬ್ಸೆಂಟು, ಅದು ಅಂತ ಹೋಗೋಳೆ. ಆಮೇಲೆ ಅವಳು ಎಂಟ್ರಿ ಕೊಡ್ಬೇಕಲ್ಲ ಅಲ್ಲಿಂದ. ಅವಳೇ ಕೊಡಲ್ಲ. ನೀನು ಹೇಳಿದ ಅವಳಿಗೆ ನಾರ್ಮಲ್ ದಿನಾನೇ ಬರೋಕ್ಕೆ ಇಷ್ಟ ಇರಲ್ಲ. ಇದ್ಬಿಟ್ರೆ ದನ ಗೈಸ್, ದನ ಬರಲ್ಲ ಅಷ್ಟೇ. ಹನುಮಾನ್ ಜಯಂತಿ ಬೇರೆ, ಎಲ್ರಿಗೂ ಒಳ್ಳೆ ಹ್ಯಾಪಿ ಬರ್ಡೇ ಹನುಮಾನ್ಜಿ. ನನ್ನ ಬ್ಲಾಗ್ ನೋಡ್ತಾ ಇದ್ರೆ ಟ್ರೀಟ್ ಕೊಡಿಸಿ. ಆಮೇಲೆ ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಗೈಸ್. ಇನ್ನೂ ತೆಗ್ದಿತ್ತು, ಅರ್ಧ ತೆಗ್ದಿತ್ತು. ಕಡೆದು ಅದು ಆಂಜನೇಯನೇ ವಿಗ್ರಹಗಳು ಮಾತ್ರ ಇಟ್ಟಿದ್ರು ಈ ಸೈಡು. ಇಲ್ಲಿ ನೋಡಿಲ್ವಾ ದೇವಸ್ಥಾನ? ಈ ಸೈಡ್ ಮಜ್ಜಿಕ್ಕಿತ್ತಲ್ಲ, ಅಲ್ಲಿ ಫುಲ್ ದೊಡ್ಡ ಆಂಜನೇಯ ಇದೆ, ಕಲ್ಲಿನ ಆಂಜನೇಯ ವಿಗ್ರಹ ಅಲ್ಲ, ಅದು ದೊಡ್ಡದಿದೆ, ಚೆನ್ನಾಗಿದೆ. ಈ ಕಡೆ ಚಿಕ್ಕ ಚಿಕ್ಕ ವಿಗ್ರಹಗಳು ಇಟ್ಟಿದ್ರಲ್ಲ, ನಮ್ಮ ಮನೆ ಹತ್ರ ಎಲ್ಲ ಮಾಡ್ತಾರೆ. ಏನು ದೊಡ್ಡ ಜಾತ್ರೆ ಥರ ಮಾಡ್ತಾರೆ. ರಾಜೇಶ್ವರಿ ದೇವಸ್ಥಾನ ಫುಲ್ ವಿಡಿಯೋ ಮಾಡಿ ಕಳಿಸ್ತೀನಿ.
ನೀಟಾಗಿ ಮಾಡ್ಕೊಂಡು ಹೇಗೋ ಮಾಡೋಣ. ಗೈಸ್ ಮನೆ ಹತ್ರ ರಾಜೇಶ್ವರಿ ತೇರು ತುಂಬ ಚೆನ್ನಾಗಿ ನಡೆಯುತ್ತಂತೆ. ನಾಳೆ ಇದ್ದಿದ್ರೆ ಹೋಗ್ತಿದ್ದೆ ನಾನು ಕೂಡ. ಏನು ಮಾಡೋದು ಕೀರ್ತಿ ನಾನು ಈಗ ಬಾರೆ ಬರೆಯೋಣ. ಇನ್ನೇನು ಮಾಡ್ತೀಯಾ? ಮುಗಿಸ್ತಾ ಬರ್ದಿದ್ರೆ ಹುಡುಗಿ ನೋಡಿ ಅಪ್ರೂಪ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಯಾ? ಮಾತಾಡು. ಬೋರ್ ಆಗಬಾರ್ದಲ್ಲ ಅವ್ರಿಗೆ. ಇನ್ನೇನಿದೆ? ಇನ್ನೇನು ಬಿಟ್ಟು ಹೇಳೋದು? ನಿನ್ನೆ ನಿಮಗೆ ಲ್ಯಾಬಲ್ಲಿ ಆಯ್ತಲ್ವಾ? ನಮ್ಗೆ ಏನಾಯ್ತು ಕೇಳು? ಪ್ರಾಕ್ಟೀಸ್ ಲ್ಯಾಬ್ ನಮ್ಮದು ನಿನ್ನೆ 3 ಅವರ್ ಪ್ರಾಕ್ಟೀಸ್ಗಂತ ಕೂರಿಸಿದ್ದಾರೆ ನಮ್ಮನ್ನ. ಸುಮ್ಮನೆ ಕುತ್ಕೊಂಡು ಮ್ಯಾಮ್ ಇದ್ರೆ ಸ್ವಲ್ಪ ಹೊತ್ತು, ಆಮೇಲೆ ಹೋದ್ರು ಇದ್ದು, ಆಮೇಲೆ ಮಾಡ್ಕೊಂಡು ನಮ್ಮದು 2 ಪ್ರೋಗ್ರಾಮ್ ಮುಗೀತು. BFS DFS. ಟೈಪಿಂಗ್ ಜಾಸ್ತಿ. DFS ಕಲ್ತ್ರೆ DFS ಬರೀಬೋದು. ಹೌದಾ? ಅದು ಹಂಗೆ ತಾನೇ ಒಂದು ಅಡ ಫುಲ್ ಹಂಗೆ ಇರಕ್ಕೆ. DFS ಕಲ್ತ್ರೆ ಬೈನರಿ ಬರೀಬೋದು. ಒಂದು ಶಾರ್ಟ್ ಕಲ್ತ್ರೆ ಎಲ್ಲ ಶಾರ್ಟ್, ಬಟ್ ಕನ್ಫ್ಯೂಸ್ ಆಗುತ್ತೆ ನಮ್ಗೆ. ಅದೇ ಆಗತ್ತೆ. ಬರೀ ಲಾಜಿಕ್ ಪಾರ್ಟ್ ಮಾತ್ರ ಸೇರಿ ನೋಡಿದ್ರಂಗೆ ಹೋಗ್ತೀಯಲ್ಲ ನೀನು. ಉದ್ದಾರ ಬಾಯಿಲಿ ಮಾಡ್ತಿದ್ದೀನಿ. ಬಾ ಪರವಾಗಿಲ್ಲ, ನೀಟಾಗಿ ರೆಡಿ ಆಗಿದೆಯಾ? ಯಾರು ನೋಡಲ್ಲ ಬಾ. ಹಾಯ್ ಅಂತ ನಿನ್ನ ಮಧುರ ಧ್ವನಿ ಆದರೂ ಕೇಳಿ. ಅವಳು ಏನು ಮಾಡ್ತಿದ್ದಾಳೆ ಗೊತ್ತಾ? ಹೇಳಲ್ಲ ಮತ್ತೆಷ್ಟು. ಹಾಂ ನಂಗೆ ತಗೊಂಡೋಳು. ಅವಳು ಸ್ಟಾರ್ಟ್ ಮಾಡೋವಾಗ ತಗೊಂಡೋಳು. ಮೊದಲೇ ತೊಗೊಂಡಿದ್ದೆ, ಯೂಸ್ ಮಾಡ್ತಿರ್ಲಿಲ್ಲ ಅಷ್ಟೇ. ಮನೇಲಿ ತುಂಬ ತೊಗೊಬಂದು. ಬಾ, ಯಾವ ಕ್ಲಾಸ್ ಇತ್ತು? ಓ, IKS ಗೆಲ್ಜಿ ಬಂದಿರೋದು. ನಾವು ಲೇಟಾಗಿ ಬಂದ್ವಪ್ಪ, ನಮ್ಗೆ ಗೊತ್ತಾಗಿತ್ತು. ಬೇಕಿತ್ತಾ 8 ಗಂಟೆಗೆ ಬರೋದು? ಬೇಕಿತ್ತಾ? ಅಲ್ಲ, ನೀವು ರೆಗ್ಯುಲರ್ ಆಗಿ ಬರ್ತಿರೋ ತಾನೆ? ನಿಮ್ಗೆ ಗೊತ್ತಿಲ್ವಾ ಪೋರ್ಷನ್ಸ್ ಆಗಿತ್ತು ಅಂತ? ನಮ್ಗೆ ಗೊತ್ತಿದೆ. ಅದೇ ಮಾರ್ನಿಂಗ್ ಕ್ಲಾಸ್ ಪೋರ್ಷನ್ಸ್ ಮುಗಿರೋದಂತೆ. ನೀವು ರೆಗ್ಯುಲರ್ ಆಗಿ ಹಿಂಗೆ, ನಾವು ಇರ್ರೆಗ್ಯುಲರ್ ಅಲ್ಲ. ನಾನಂತೂ ಮಾರ್ನಿಂಗ್ ಒಂದು ಬಂದಿದ್ದೀನಿ, ಈವ್ನಿಂಗ್ ಒಂದು ಬಂದಿದ್ದೀನಿ. ಅಷ್ಟೇ. ಈವ್ನಿಂಗ್ ಅಂತೂ ಒಂದೇ ಅಷ್ಟೇ. ಅದು ಅವತ್ತು ನೋಡಿದ್ರೆ ನಂಗೆ ಭಯ ಆಗೋಯ್ತು. ಅವತ್ತಿಂದ ಹೋಗೇ ಇಲ್ಲ ಸರ್ ಕ್ಲಾಸ್. ಒಂದೇ ಕ್ಲಾಸ್. ಅವತ್ತು ಇವರು ಇದ್ದಾರೆ ಅನ್ಸುತ್ತೆ ನಮ್ಮ ಜೊತೆ ಹಿಂದೆ. ಇವ್ರು ಇದು ಬೈತಾ ಇದ್ರಲ್ಲ, ಕ್ಯಾಲ್ಸಿ ಇವ್ರು ಹೋಗಿದ್ರಲ್ಲ, ಹೋಗಿದ್ದಿದ್ದಲ್ಲ. ಅದ್ ನೋಡಿದ್ರೆ ನಾವು ಬರ್ಬಲ್ಲ. ಒಂದಾದ್ರೂ ಕ್ಯಾಲ್ಸಿಯಂ ಮಾಡೋ ತರ ಮಾಡಿತ್ತ. ಕ್ಯಾಲ್ಸಿಗಂತೆ ನಮ್ಗೆ ಕ್ಯಾಲ್ಸಿನೇ ಬೇಡವಾಗಿತ್ತು. ನಾವು ಸುಮ್ಮನೆ ಶೋಕಿಗೆ ತೊಗೊಂಡೋಗಿದ್ದು ಕ್ಯಾಲ್ಸಿನ. PS ಕೊಟ್ರೆ ಮಾರ್ಕ್ಸು? ಸೆಕೆಂಡ್ ಟೆಸ್ಟ್ಗೆ ಕ್ಯಾಲ್ಸಿ ಅಲ್ಲ ಕೊಟ್ರಾ? ಸೆಕೆಂಡ್ ಟೆಸ್ಟ್ ಆಯ್ತಾ ನಿಮಗೆ? ಸೆಕೆಂಡ್ ಟೆಸ್ಟ್ ಆಗಿದೆ. ನಾವು ಎಲ್ಲ ಹೋಗ್ಬಿಟ್ಟಿದ್ರಂತೆ ಮನೆಗೆ. ಮ್ಯಾಮ್ ಕ್ಯಾನ್ಸಲ್ ಮಾಡಿದ್ರು. PS ಕರೆಕ್ಟ್ ಚೆನ್ನಾಗಿ ಬಂದಿದ್ಯಾ? ಎಷ್ಟು ಬಂತು ನಿಂಗೆ ಮಾರ್ಕ್ಸು? ಇಬ್ರು ಬಂದವ್ರೆ, ಅವಾಗ್ಲೇನೆ ಬಂದ್ರು. ಹಾಯಾ ಇಲ್ಲಿ ನೋಡಿ ಈ ಅಕ್ಕ. ನಮ್ದೊಂದು ಕ್ಲಾಸ್ ಆಯ್ತು. ನಾನು ವ್ಲಾಗ್ ಮಾಡ್ತಿದ್ದೀನಿ, ಒಂಚೂರು ಮರ್ಯಾದೆ ಕೊಟ್ಟೆ. ಅಲ್ಲಿ ನೋಡಿ ಆಯ್ತು, ಒಂಚೂರಾದ್ರೂ ಮರ್ಯಾದೆ ಇದೆಯಾ ನನಗೆ ಅಂತ. ಹೋಗಮ್ಮ, ರಾಮಾಯಣ ಬಿಟ್ಟವ್ರು ಅಂತ ನೋಡ್ಕೊ ಬರ್ತೀನಿ. ರಾಮಾಯಣ ಟ್ರೈಲರ್ ಹೊರಗಡೆ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲರದು ಬೋರಿಂಗ್ ಊಟ ಅಂತ ಏನಾದರೂ ಸ್ನ್ಯಾಕ್ಸ್ ತರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಿಸಿಲಿದೆ ತುಂಬ. ಕ್ಲಾಸ್ ತೊಗೊಂಡಿಲ್ಲ. ಇನ್ನೊಂದು ಕ್ಲಾಸ್ ತೊಗೊಂಡ್ರು, ಟೇಕಪ್ಸ್ ಕೊಟ್ಟರು, ಪರವಾಗಿಲ್ಲ ಬಂದಿದೆ. ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ. ಇವರೆಲ್ಲ ನಾನು ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ. ನಾನು ಆರಾಮಾಗಿ ಹಿಂದೆ ಹೋಗ್ತಾ ತಗೊಂಡ್ವಿ. ನೀನೊಳಗೆ 49 ಅಂದ. 50 ಅಲ್ವಾ? 49? ಇಲ್ಲ 50ನೇ ತಗೊಂಡ್ವಿ ಗೈಸ್. ನೋಡಿ ಇಲ್ಲಿ ನಾವು ತೊಗೊಳಕ್ಕೆ ಹೋಗಿದ್ದೆ, ಒಂದು ಸಿಕ್ಕಿದ್ದೆ ಒಂದು. ನಿಮ್ಸಿ ನೀನು ತೋರಿಸಿ, ನಿಮ್ದು ಚೆನ್ನಾಗಿದೆ ಅಲ್ಲ. ಎಲ್ಲ ಚೆನ್ನಾಗಿ ತೋರಿಸ್ದೆ ಬಾ. ನಾನೇ ಕ್ಯಾಮ್ರಾ ಇದು ಮಾಡ್ತೀನಿ. ಕೇಕ್ ಗೈಸ್, ಕೇಕ್ ತುಂಬ ದಿನ ಆಗಿದೆ. ಎಷ್ಟು ನಾವು 6 ಜನ ಇದೀವಲ್ಲ. 120ಗೆ 6 ಬಂದಿದ್ರು ಚೆನ್ನಾಗಿರುತ್ತೆ. ಚೆನ್ನಾಗಿದೆ. 120ಗೆ 6 ಅಂದರೆ 20 ರೂಪೀಸ್ ಬಂದು ಅನ್ನಂಗೆ ಆಗೋದು ತಾನೆ. 120ಗೆ 4 ಅಂದರೆ 30 ರೂಪೀಸ್ ಬಂದು. ಕಟ್ ಮಾಡಬೇಕು ನೀಟಾಗಿ. ಚಕ್ ನಿನ್ನ ಕೈಯಲ್ಲಿ ಏನಿದೆ 8 ಪೀಸ್. ಅಲ್ಲಿ ಹೋಗ್ಬಿಟ್ಟು ಹನಿ ಕೇಕ್ ತೊಗೊಳ್ಳೋಣ ಅಂತ. ಹನಿ ಕೇಕು ಮತ್ತೇನದು ಪ್ಲಮ್ ಕೇಕು. ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಿದ್ದೀವ. ಬಂದ್ಬಿಟ್ಟು ನೀವು ಪ್ಲಮ್ ತೆಗೆದ್ರಲ್ಲ,
ಎಮ್ ಜಿ ಅಂತೂ ಇಟ್ಟಿಟ್ಟಿದೆ ಇದು ಬೇಡ ಹಿಂಗೆ ಬಾ ಇನ್ನೆಲ್ಲ ಹೋಗ್ತಾಳೆ ಇವಳು ನಾ ಹೇಳಿದ್ರೆ ಬೈಯಲ್ಲ ಬೇರೆಯವ್ರು ಹೇಳಿದ್ರೆ ಬೈತಾರೆ ಇವಾಗ ಅಬ್ಬಾ ಇವಳು ಹೊಡೆದು ಬಿಡ ಎಮ್ ಜಿ ಹೇಳ್ತೀನಿ ಹಂಗೆ ಆಯ್ತಾ ಇಲ್ಲ ಅವಳು ಇನ್ಮೇಲೆ ನಿಮ್ಮ ಹತ್ರ ಬರಲ್ಲ ಬಿಡು ಅಷ್ಟೇ ಅಷ್ಟೇ ಹಂಗೆ ಅನ್ಕೊಂಡು ಸುಮ್ಮ ಆಗ್ಬಿಡು ಏನು ಮಾಡೋದು ಎಲ್ಲರ ಹತ್ರ ಜಗಳ ಆಡ್ಕೊಂಡು ಹೋಗಕ್ಕಾಯ್ತದ ಇವಾಗ ಕ್ಲಾಸ್ಗೆ ಹೋಗ್ತೀವಿ ಗೈಸ್ ಕ್ಲಾಸ್ ಇಲ್ಲ ಅವ್ರಿಬ್ರಿಗೆ ಸುಮ್ಮನೆ ಕೆಳಗೆ ಬಾ ಅಂತ ಓ ಬ್ಯಾಗಲ್ಲ ಅಲ್ಲಿ ಬೇರೆ ಕ್ಲಾಸಲ್ಲಿ ಕೂತ್ಕೊಂತೀನಿ ನೋಡಮ್ಮ ನಾನು ಹೋಗಿ ಒಂದು ನಾನು ಆ ಕ್ಲಾಸಲ್ಲಿ ನಾನು ಒಂದು ಖಾಲಿ ಕ್ಲಾಸ್ ರೂಮ್ ಹುಡುಕಿರ್ತೀನಿ ನನ್ನ ಬ್ಯಾಗ್ ಎತ್ಕೊಂಡ್ ಬನ್ನಿ ನೋಡಿ ಹಿಂಗೆ ನೀನು ಇದೆಲ್ಲ ಎತ್ಕೊಂಡು ಹೋಗ್ಬೇಕು ಎಲ್ಲ ತಗೊಂಡು ಏ ಪಪ್ಸ್ ಅಲ್ಲಿ ಫ್ರೆಂಡ್ ಬರಬೇಕು ಕೇಕ್ ಸುಮ್ಮನೆ ಏನು ಇಲ್ಲ ತಿನ್ನಕ್ಕೆ ಅಂತ ತಗೊಬಂದಿರೋದು ಅಕ್ಷಿ ಪಾಪ ಹುಷಾರಿಲ್ಲ ಹಾಂ ಎಲ್ಲರೂ ಎಮ್ ಜಿಗೆ ಬಯೋ ಕಾರ್ಯಕ್ರಮ ಇವಾಗ ಎಮ್ ಜಿ ಕಟ್ ಮಾಡ್ತಿದ್ದಾಳೆ ಕೇಕ್ನ ರಿಯಾಕ್ಷನ್ ನೋಡಿ ಅಲ್ಲಿ ಐಶು ಪ್ಲಮ್ ಕೇಕ್ ತಗೊಳ್ಳೋಣ ಅದು ಪ್ಲಂಪ್ ಅದ್ರದ್ದಲ್ಲ ಅದು ವೈಟ್ ಕಲರ್ ಬರುತ್ತಲ್ಲ ಪ್ಲೇನ್ ಕೇಕ್ ಅದು ಆಮೇಲೆ ಹನಿ ತಗೊಳ್ಳೋಣ ನಾನು ಮುಚ್ಕೊಂಡು ಅವಳು ಬೇಡ ಬಾ ಅದು ಇಷ್ಟಿಷ್ಟೇ ಇದಾವೆ ಕಣೆ ಅವು ಇಷ್ಟಿಷ್ಟೇ ಇದಾದ್ರು ಇಷ್ಟಿಷ್ಟು ಉದ್ದ ಇತ್ತು ನೆಕ್ಕೊಂಬಿಡು ಹುಡುಗಿ ಹೇಯ್ ಹೊಡೆದು ಬಿಡ್ತೀನಿ ಈಗ ಲೇ ಫುಲ್ಲು ಕಟ್ ಮಾಡಿದೀನ ಅಂತ ನೋಡ್ದೆ ಕಣೆ. ಸರಿ ಫಸ್ಟು ಊಟ ತೆಗಿರಿ ಊಟ ಮಾಡೋಣ ತಗೊಳ್ಳಿ ಇದು. ಆಮೇಲೆ ತಿನ್ನೋಣ ಖಾಲಿ ಕಾರಿಡೋರಲ್ಲಿ ಹೆಂಗೆ ಫೋನ್ ಚಾರ್ಜ್ ಹಾಕೋಗೋರೆ ನಾನು ಎದೇನೆ ಹೊಡೆದೋಯ್ತು ನೋಡಿ ನಾವು ಹಿಂಗೆ ಬಿಟ್ಟು ಎಮ್ ಜಿ ಹಿಂಗೆ ಗೈಸ್ ಬಿಟ್ಟು ಬರೋದು ಫೋನ್ನ ಅವಳತ್ರ ಫೋನ್ ಜಾಸ್ತಿ ಇದೆ ತಗೊಬಂದ್ರ ಬ್ಯಾಗ್ ಅವ್ರದ್ದು ಸರಿ ಬನ್ನಿ ಫೋನು ಇಲ್ಲೇ ಇದೆಯೇನೋ ಹಂಗಂದ್ರೆ